ಶುರು ಆಗ್ತಿದೆ ಅಂದರೆ ಅವ್ರ ಫ್ಯಾನ್ಸ್ಗಳು ಮಾಡಿರೋಂಥ ಜುಗಲ್ಬಂದಿದೆ ಶುರು ಆಗ್ತಿದೆ. ಮಾರ್ಚ್ 15ನೇ ತಾರೀಕು ಜಾಕಿ ರಿಲೀಸ್ ಆಗ್ತಿದೆ. ಆ ಜಾಕಿ ರಿಲೀಸ್ ಆಗ ಅದಕ್ಕಿಂತ ಮುಂಚೆ ಶಿವಣ್ಣಂದು ಕರ್ನಾಟಕ ದಮನಕ ರಿಲೀಸ್ ಆಗ್ತಿದೆ. ಒಂದು ವಾರದ ಟೈಮಲ್ಲಿ ಎಲ್ಲ ಅಣ್ಣವ್ರ ಫ್ಯಾನ್ಸ್ಗಳು ನಮ್ಮ ಜುಗಲ್ಬಂದಿ ಸಿನಿಮಾ ನೋಡ್ಬಿಡಿ ಸಾಕು, ಇನ್ನೂ ಖುಷಿ ಆಗುತ್ತೆ. ಇನ್ನೇನು ಹೇಳೋಕ್ಕೆ ಇಷ್ಟಪಡೋದು, ಇನ್ನೇನು ಹೇಳ್ಬೇಕಂತ ಗೊತ್ತಿಲ್ಲ. ದೇವಕಾರ್ಯ ನೀನು ತುಂಬ ಕಷ್ಟಪಟ್ಟಿದ್ಯಾ, ಸಂತೂನು ಅಷ್ಟೇ. ನಾನು ಯೂಶಲಿ ಎಲ್ಲೂ ಈಗ ನಾವೇನಾದ್ರು ರಿಷಬ್ ಶೆಟ್ಟಿ ಸರ್ ಥರ ಆಗಿದೆ, ಸಿನಿಮಾ ಬಂದ ತಕ್ಷಣ ಹೋಗಿ ಬಂದು ಅಪ್ಕೋಬೇಕಿತ್ತು, ಅಪ್ಕೊಂಡ್ರೆ ಬೆಲೆ ಇರ್ತಿದ್ದಿಲ್ಲ ನಾವು. ಬಟ್ ಆದರೆ ನಾನೇ ಹತ್ತಿದ್ದೀನಿ. ಸಂತು ಆ್ಯಕ್ಟಿಂಗ್ ನೋಡಿ ಕ್ಲೈಮ್ಯಾಕ್ಸಲ್ಲಿ ಅಷ್ಟು ಫೀಲ್ ಆಯ್ತು ನನಗೆ. ಮಾನಸಿ ಸುಧೀರ್ ಮೇಡಮ್ ಆಗಿರ್ಬೋದು, ಎಸ್ ಶೆಟ್ಟಿ ಸರ್ ಆಗಿರ್ಬೋದು, ಎಲ್ಲರೂ ತುಂಬ ಚೆನ್ನಾಗಿ ನಟನೆ ಮಾಡಿದ್ದಾರೆ. ಇಲ್ಲೇನೋ ಸುಮ್ಮನೆ ನಾನು ಬಿಲ್ಡಪ್ಪಲ್ಲಿ ಮಾತಾಡ್ತಿಲ್ಲ. ನಮ್ಮ ಹುಡುಗರು ತುಂಬ ಕಷ್ಟಪಟ್ಟಿದ್ದಾರೆ ಈ ಸಿನಿಮಾದಲ್ಲಿ. ಅವ್ರ ಕಷ್ಟಕ್ಕೊಂದು ಪ್ರತಿಫಲ ಸಿಗಲೇಬೇಕು. ಸೊ ದಯವಿಟ್ಟು ಎಲ್ಲರೂ ಬಂದು ಈ ಸಿನಿಮಾ ನೋಡಿ ಆರೈಸಿ. ಎಲ್ಲ ಕನ್ನಡ ಸಿನಿಮಾ ನೋಡಿ, ಏನೂ ಮಾಡೋಕ್ಕಾಗಲ್ಲ. ವಾರ ಸಿನಿಮಾ ರಿಲೀಸ್ ಆಗ್ತಿರ್ತವೆ. ಎಲ್ಲರೂ ಇದೇ ಮಾತು ಹೇಳ್ತಿರ್ತಾರೆ. ನಮ್ಮ ಮಾತು ಒಂದು ಸ್ವಲ್ಪ ಕೇಳಿ. ಯಾರು ಇನ್ಸ್ಟಾಗ್ರಾಮ್ ಮಾಡಿ ಎಲ್ಲರೂ ಫಾಲೋ ಮಾಡ್ತಿರ್ತೀರ, ಫಾಲೋ ಮಾಡಿದ್ರೆ ಇದನ್ನು ಕೇಳಿ ಒಂಚೂರು ಸಿನಿಮಾನ ಫಾಲೋ ಮಾಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಸರ್. ನಮಸ್ಕಾರ, ನನ್ನ ಹೆಸರು ರವಿ, ಆರ್ಟಿಸ್ಟು. ನನಗೆ ಒಂದು ಜುಗಲ್ಬಂದಿ ಅನ್ನೋ ಒಂದು ಸಿನಿಮಾ ಖುಷಿ ಕೊಡೋಂಥ ವಿಚಾರ ಏನಂತಂದರೆ, ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದು ಇಡೀ ಕತೆ ವಿಚಾರ ಬಿಟ್ಟು ಕಥೆನ ತುಂಬ ಜನ ಮಾತಾಡ್ತಾರೆ. ಆದರೆ ಇಡೀ ಇಂಡಸ್ಟ್ರಿಯಲ್ಲಿ ಫಸ್ಟ್ ಟೈಮು ಅಸಿಸ್ಟೆಂಟ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಸಿನಿಮಾ ತೋರಿಸಿದ್ದು ಫಸ್ಟ್ ಟೈಮು. ಅದೊಂದು ತುಂಬ ಖುಷಿಯಾಗಿ ಇಷ್ಟು ದಿನ ಸೆಲೆಬ್ರಿಟಿಗಳಿಗೆ, ಸ್ಟಾರ್ಗಳಿಗೆಲ್ಲ ಸಿನಿಮಾ ತೋರಿಸ್ತಾಯಿದ್ರು. ಇದೊಂದು ಹೊಸ ವಿಭಿನ್ನ ಒಂದು ವಿಚಾರ, ಜೊತೆಗೆ ಕಥೆನೂ ಕೂಡ ಒಂದು ವಿಭಿನ್ನ ವಿಶೇಷವಾಗಿದೆ ಸಿನಿಮಾ. ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಥಿಯೇಟ್ರ್ ಬರೋದು ತುಂಬ ಕಡಿಮೆ ಆಗ್ತಾಯಿದೆ. ಈ ಸಿನಿಮಾ ಅದರ ಮುಖಾಂತರ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಈ ಮುಖ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸರ್. ನಾಳೆ ಅಂದರೆ ಮಾರ್ಚ್ 1ನೇ ತಾರೀಕು ನಾಳೆ ವೀರೇಶ್ ಥಿಯೇಟ್ರ್ ಮೈನ್ ಥಿಯೇಟ್ರ್ ಆಗಿರುತ್ತೆ. ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಿ. ಸಿನಿಮಾ ನೋಡಿದ್ಮೇಲೆ ನನಗೆ ಅನಿಸಿದ್ದೇನೆಂದರೆ, ಕನ್ನಡ ಚಿತ್ರರಂಗದ ಅತ್ಯುತ್ತಮ ಸಿನಿಮಾಗಳ ಸಾಲಿಗೆ ಇದು ಸೇರುತ್ತೆ. ಹಾಗೆ ಅತ್ಯುತ್ತಮ ನಿರ್ದೇಶಕರ ಸಾಲಿಗೆ ನಮ್ಮ ದೇವಕಾರ ಡೆಂಡಿಮ ಅವರು ಸೇರಿಕೊಡ್ತಾರೆ. ಇಷ್ಟು ಮಾತ್ರ ಹೇಳಬಹುದು. ನಿಜವಾಗಲೂ ಭವಿಷ್ಯದ ನಿರ್ದೇಶಕರಿವರು. ಧನ್ಯವಾದಗಳು. ನಾನು ಕೆಂಡದ ಸೆರಗು ಸಿನಿಮಾದ ಡೈರೆಕ್ಟ್ರು. ಇವತ್ತು ಇವ್ರು ಇಟ್ಕೊಂಡಿರೋಂಥ ಒಂದು ಶೋನೇ ಸ್ಪೆಷಲ್ ಆಗಿತ್ತು. ಅದನ್ನು ನಿರ್ದೇಶಕರ ತಂಡಕ್ಕೋಸ್ಕರ ಇಟ್ಕೊಂಡಿರೋವಂಥದ್ದು ತುಂಬ ಖುಷಿ ಆಯಿತು. ಆ ಖುಷಿಲೇ ಬಂದ್ವಿ. ಸಿನಿಮಾನ ಎಲ್ಲೂ ಏನಾಗುತ್ತೆ ಅನ್ನೋದನ್ನು ತೋರಿಸಿಲ್ಲ. ಒಂದೊಳ್ಳೆ ಟೈಟ್ ಸ್ಕ್ರೀನ್ ಪ್ಲೇ ತೊಗೊಂಡೋಗಿದ್ದಾರೆ. ಒಂದು ಪಾತ್ರ ನನಗೆ ತುಂಬ ಕಾಡ್ತಾ ಇತ್ತು. ಆ ಪಾತ್ರ ಕೊನೆಯಾಗೆ ಮಾತಾಡುತ್ತೆ ಅಂತ ಅಂದ್ಕೊಂಡೆ. ಬಟ್ ಆ ಪಾತ್ರ ಮಾತಾಡೋಕ್ಕೆ ಇನ್ನೇನು ಮಾತಾಡುತ್ತೆ ಅನ್ನೋದ್ರೊಳಗಡೆ ನಮ್ಮ ಕಣ್ಣೀರು ಕೂಡ ಮಾತಾಡುತ್ತೆ, ಅಳಿಸುತ್ತೆ, ನಗಿಸುತ್ತೆ, ಸಂತೋಷ ಪಡಿಸುತ್ತೆ. ಒಂದು ಒಳ್ಳೆ ಸಿನಿಮಾ. ಇಡೀ ತಂಡಕ್ಕೆ ಶುಭವಾಗಲಿ. ಧನ್ಯವಾದ. ನನ್ನ ಹೆಸರು ಭಾಸ್ಕರ್ ಅಂತ. ಅಸೋಸಿಯೇಟ್ ಡೈರೆಕ್ಷನ್ ಆಗಿ ಕೆಲಸ ಮಾಡಿದ್ದೀನಿ, ಮಾಡ್ತಾನೂ ಇದ್ದೀನಿ, ಮುಂದೆ ಮಾಡ್ತಾನೂ ಇರ್ತೀನಿ. ಡೈರೆಕ್ಷನ್ ಆಗಬೇಕು ಅಂತಲೇ ಅಸೋಸಿಯೇಟ್ ಡೈರೆಕ್ಟ್ ಆಗಿ ಕೆಲಸ ಮಾಡ್ತಾಯಿದ್ದೀವಿ. ಇದೊಂಥರ ಹೊಸದನ್ನು ಅನ್ನಿಸ್ತು ನನಗೆ. ಅಸೋಸಿಯೇಟ್ ಡೈರೆಕ್ಟರ್ನೆಲ್ಲ ಕೂರಿಸಿ ಸಿನಿಮಾ ತೋರಿಸಿದ್ದು ಹೊಸ ಥರ ಇತ್ತು. ಅವರು ನಿರ್ದೇಶಕರು ಹೇಳ್ದಂಗೆ ಇದೇ ಮೊದಲಲ್ಲ, ತುಂಬ ಜನ ಆಲೋಚನೆ ಮಾಡಿರ್ತಾರೆ, ಆದರೆ ಅವಕಾಶ ಸಿಕ್ಕಿದ್ದು ಇವ್ರಿಗೆ ಅಂತ ಹೇಳಿದ್ರು. ಸಿನಿಮಾ ಜುಗಲ್ಬಂದಿ ಸಿನಿಮಾ ಹೆಸರು ತಕ್ಕಂಗೆ ಪಾತ್ರಗಳು ಒಬ್ರಿಗೊಬ್ರು ಜುಗಲ್ಬಂದಿ ಆಗಿರ್ತಾರೆ. ನಮ್ಮ ಮನಸ್ಸಲ್ಲಿ ನಾವು ಹೇಗೆಲ್ಲ ಯೋಚನೆ ಮಾಡ್ತೀವೋ, ಹಣದಿಂದ ಬೀಳೋದು, ಒಬ್ರಿಗೊಬ್ರಿಗೆ ಮೋಸ ಮಾಡೋದು, ಅದನ್ನು ಪಾತ್ರಗಳಾಗಿ ತೋರಿಸಿದ್ದಾರೆ. ಇಲ್ಲಿ ತುಂಬ ಚೆನ್ನಾಗೂ ತೋರಿಸಿದ್ದಾರೆ. ಪಾತ್ರಧಾರಿಗಳೆಲ್ಲ ಚೆನ್ನಾಗಿ ಅಭಿನಯಿಸಿದ್ದಾರೆ ಕೂಡ. ಮತ್ತು ಇನ್ನೊಂದು ಎಮೋಷನ್ ಕ್ಯಾರೆಕ್ಟರ್ ಇದೆ, ಅಮ್ಮ ಅನ್ನೋದು ತುಂಬಾ ಟಚಬಲ್ ಆಗಿದೆ. ಅದು ಎಲ್ಲರೂ ಅಮ್ಮ ಅನ್ನೋದನ್ನೇ ಒಂದು ಬೇರೆ ರೀತಿಲಿ ತೋರಿಸಿದೆ. ಈ ಸಿನಿಮಾಲ್ಲೇ ಇನ್ನೊಂದು ರೀತಿಲಿ ತೋರಿಸಿದ್ದಾರೆ. ತುಂಬ ಇಷ್ಟ ಆಯಿತು ಸಿನಿಮಾ. ಎಲ್ಲರೂ ಒಂದು ಸರಿ ಬಂದು ನೋಡಿ ಜುಗಲ್ಬಂದಿ ಸಿನಿಮಾಗೆ ಆಶೀರ್ವದಿಸಿ 100 ಡೇಸ್ ಓಡಲಿ ಅಂತ ನಾನು ಕೂಡ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಅದಕ್ಕೆ ಶುಭ ಕೋರ್ತೀನಿ. ಸೊ ವಿಷಯ ಏನಂದರೆ, ಇವಾಗ ನಮ್ಮ ಇದೇ ಮಿರಾ ಸಿನಿಮಾಲಿ ಜುಗಲ್ಬಂದಿ ಸಿನಿಮಾ ನೋಡಿದೆ. ಸಿನಿಮಾ ನೋಡ್ತಾ ನಗ್ತಾ ಹೋಗ್ತಾ ಇದ್ವಿ. ಎಂಡಲ್ಲಿ ನನ್ನ ಕಣ್ಣಲ್ಲಿ ಗೊತ್ತಿದ್ದಂಗೆ ನೀರು ಬಂತು. ಸೊ ಇದ್ರ ಮೇಲೆ ಸಿನಿಮಾ ಬಗ್ಗೆ ಏನು ಹೇಳೋಕ್ಕಲ್ಲ, ತುಂಬ ಅದ್ಭುತವಾದ ಸಿನಿಮಾ. ಸಿನಿಮಾ ಪ್ರೇಮಿಗಳಿಗೆ ಮಾಡಿಸಿದ ಸಿನಿಮಾ ನೋಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ನೋಡ್ಬಿಟ್ಟು ಆ ಸಿನಿಮಾ ಬಗ್ಗೆ ನೀವು ಮಾತಾಡಿ, ನೀವು ಇನ್ನೊಬ್ರಿಗೆ ಹೇಳಿ. ಎಲ್ರಿಗೂ ಒಳ್ಳೆಯದಾಗಲಿ. ದಿವಾಕರ್ ನನ್ನ ಫ್ರೆಂಡ್ ಅಂತ ಹೇಳ್ತಾ ಇಲ್ಲ, ತುಂಬ ನೀಟಾಗಿ ಅಚ್ಚುಕಟ್ಟಾಗಿ ನಿರ್ದೇಶನ ಮಾಡಿದ್ದಾರೆ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ದಿನೇಶ್ ಗೌಡ ಅಂತ. ಜರ್ನಿ ಸಿನಿಮಾದ ನಾಯಕ ನಟ. ಈಗ ತಾನೇ ಜುಗಲ್ಬಂದಿ ಸಿನಿಮಾ ನೋಡಿದೆ. ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಕಂಪ್ಲೀಟ್ ಮಿಕ್ಸ್ಡ್ ಎಮೋಷನ್ ಅಂತ ಹೇಳ್ಬೋದು. ಸೆಂಟಿಮೆಂಟ್ ಇರ್ಬೋದು, ಆ ತಾಯಿ ಬಗ್ಗೆ ಒಂದು ತೋರಿಸಿದ್ದಾರೆ. ಕ್ಲೈಮ್ಯಾಕ್ಸ್ ಇರ್ಬೋದು, ಫಸ್ಟ್ ಹಾಫ್ಗಿಂತ ಸೆಕೆಂಡ್ ಹಾಫ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ಮ್ಯೂಸಿಕ್ ಬಗ್ಗೆ ಮಾತ್ರ ಮಾತಾಡೋಂಗೆಲ್ಲ ಅಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಡೈರೆಕ್ಷನ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೊಸಬ್ರು ಸಿನಿಮಾ ಗೆಲ್ಲೇಬೇಕು. ದಯವಿಟ್ಟು ಸಿನಿಮಾ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಎಲ್ರಿಗೂ ಕೂಡ ಇದ್ರ ಬಗ್ಗೆ ಸಿನಿಮಾ ಬಗ್ಗೆ ಹೇಳಿ.
ಎಲ್ಲರೂ ಥಿಯೇಟ್ರಿಗೆ ಒಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ಆ್ಯಕ್ಚುಲಿ ಸಿನಿಮಾ ತುಂಬ ಚೆನ್ನಾಗಿದೆ. ಅಂದರೆ ಸ್ಕ್ರೀನ್ ಪ್ಲೇ ಪ್ಯಾಟ್ರನ್ ತುಂಬಾ ಇಷ್ಟ ಆಯಿತು ನನಗೆ. ಬೇಸಿಕಲಿ ಸೆಕೆಂಡ್ ಹಾಫ್ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು ಆ್ಯಂಡ್ ಅನ್ಎಕ್ಸ್ಪೆಕ್ಟೆಡ್ ಕ್ಲೈಮ್ಯಾಕ್ಸ್. ಇಟ್ಸ್ ಅ ಗುಡ್ ವಾಚ್, ನೋಡ್ಬೋದು ಸಿನಿಮಾ. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಜಗದೀಶ್ ಅಂತ. ಸರ್ ನಮಸ್ತೆ ಸರ್. ನಮಸ್ತೆ ಸರ್. ನನ್ನ ಹೆಸರು ಜಗದೀಶ್ ಅಂತ. ಇವತ್ತು ಜುಗಲ್ಬಂದಿ ಸಿನಿಮಾ ನೋಡಿದೆ, ತುಂಬ ಖುಷಿ ಆಯಿತು. ಕ್ಲೈಮ್ಯಾಕ್ಸ್ ನಂಗೆ ನಿಜ ಹೇಳಿದ್ನಲ್ಲ, ಇಡೀ ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸ್ ಮತ್ತು ಹೆವಿ ಹೈಲೈಟ್. ಮತ್ತು ಕ್ಲೈಮ್ಯಾಕ್ಸ್ನ ಆ್ಯಕ್ಟಿಂಗ್ ಇದೆಯಲ್ಲ ಮೇಡಮ್, ಅದು ಯಶೋಧ ಅನ್ನೋ ಕ್ಯಾರೆಕ್ಟರ್ ಇದೆ ಗೊತ್ತಾ, ನಂಗೆ ಸಖತ್. ಇಡೀ ಸಿನಿಮಾದಲ್ಲಿ ಒನ್ ಆಫ್ ದಿ ತುಂಬ ಖುಷಿಯಾಗುತ್ತೆ ಸರ್ ನೋಡಿದೆ. ತುಂಬ ಖುಷಿಯಾಗುತ್ತೆ ಸರ್. ಆಲ್ ದ ಬೆಸ್ಟ್ ಹೇಳ್ತೀನಿ, ಇಷ್ಟಪಡ್ತೀನಿ. ಇಂಥ ಒಳ್ಳೆ ಸಿನಿಮಾ ಕೊಟ್ಟಿದ್ದೀರಾ. ಐ ಥಿಂಕ್ ಸಿನಿಮಾ ಬೇರೆ ಲೆವೆಲ್ಗೆ ಹೋಗುತ್ತೆ. ಖಂಡಿತ ನಾನೇ ಮಾತು ಕೊಡ್ತಾ ಇದ್ದೀನಿ. ಬೆಳಗ್ಗೆ ಫಸ್ಟ್ ಶೋ ಫುಲ್ ಆಗುತ್ತೆ ಸರ್. ನಾನೇ ಮಾತು ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಖಂಡಿತ ದಿವಾಕರ್ ಸರ್ ಅವ್ರಿಗೆ ಫಸ್ಟು ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಯಾಕಂದರೆ ನಾವು ಅಸಿಸ್ಟೆಂಟ್ ಆಗಿ ಬಂದುಬಿಟ್ಟು ಸಿನಿಮಾ ಮಾಡ್ತೀವಿ ಅನ್ನೋದು ದೊಡ್ಡ ವಿಷಯ ಅಲ್ಲ. ಸಿನಿಮಾ ಮಾಡಿ ಥಿಯೇಟ್ರ್ ತಗೊಬರ್ತೀವಲ್ಲ, ಅದೇ ದೊಡ್ಡ ಅಚೀವ್ಮೆಂಟ್ ಅಂತ ನಾನು ತುಂಬ ಹೇಳಿಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ಮಾಡ್ತೀನಿ ಅನ್ನೋದಕ್ಕಿಂತ ಸಿನಿಮಾ ಮಾಡಿ ತೋರಿಸ್ತಾರಲ್ಲ ಅಂಥವ್ರಿಗೆ ನಾವು ಬೆಂಬಲ ಕೊಡಬೇಕು. ಥಿಯೇಟ್ರ್ವರೆಗೂ ಸಿನಿಮಾ ಬರುತ್ತಲ್ಲ, ಅಲ್ಲಿವರೆಗೂ ನಾವು ಸಪೋರ್ಟಾಗಿ ನಮ್ಮ ಒಬ್ಬ ಡೈರೆಕ್ಟ್ರಿಗೆ ನಾವು ಬೆಂಬಲಿಸಬೇಕು. ಈ ಸಿನಿಮಾ ನೋಡಿದಾಗ ನನಗೆ ಏನು ಅನ್ನಿಸ್ತು ಅಂದರೆ, ಪ್ರತಿಯೊಂದು ಸೀನ್ ಬೈ ಸೀನ್ ಹೋಗ್ತಿದ್ರೆ ಪ್ರತಿಯೊಬ್ಬ ಟೆಕ್ನಿಷಿಯನ್ಸ್ ಇರ್ಬೋದು, ಡೈರೆಕ್ಟ್ರ್ ಇರ್ಬೋದು, ಡೈರೆಕ್ಟರ್ ಸ್ಥಾನದಲ್ಲಿ ಮತ್ತು ಪ್ರೊಡ್ಯೂಸರ್ ಇರ್ಬೋದು, ಎಷ್ಟು ಶ್ರಮ ಪಟ್ಟಿದ್ದಾರೆ ಅಂದರೆ ಎಲ್ಲೂ ಕೂಡ ಕಮ್ಮಿ ಬಜೆಟ್ ಸಿನಿಮಾ ಅಥವಾ ಹೊಸಬ್ರು ಸಿನಿಮಾ ಅಂತ ಅನಿಸಲ್ಲ. ಯಾಕಂದರೆ ಪ್ರತಿಯೊಂದು ಸೀನು, ಪ್ರತಿಯೊಂದು ಶಾರ್ಟು, ಪ್ರತಿಯೊಂದು ಅಂದರೆ 2 ಗಂಟೆ 15 ನಿಮಿಷ ಸಿನಿಮಾ, ಅದೆಷ್ಟು ಚೆನ್ನಾಗಿ ಶೂಟ್ ಮಾಡಿದ್ದಾರೆ ಅಂದರೆ ಅದು ಹೊಸಬ್ರು ಸಿನಿಮಾ ಅಂತ ಅನಿಸಲ್ಲ. ಒಬ್ಬ ಅನುಭವದ ಡೈರೆಕ್ಟ್ರು ಮಾಡುವಂಥ ಸಿನಿಮಾ ಥರನೇ ನಮ್ಮ ದಿವಾಕರ್ ಸರು ಸಿನಿಮಾ ಮಾಡಿದ್ದಾರೆ. ದಯವಿಟ್ಟು ನಾಳೆ ಎಲ್ಲರೂ ಸಿನಿಮಾ ನೋಡಿ ಹೊಸ ಇಂಥ ನಿರ್ದೇಶಕರಿಗೆ ಬೆಂಬಲ ಕೊಟ್ಟರೆ ಮುಂದೆ ನಮ್ಗೆ ಇವರಂಥವ್ರು ನಮ್ಮನ್ನು ಅಂದರೆ ಮೂವ್ ಮಾಡ್ತಾರೆ, ನಮ್ಮನ್ನು ಅಂದರೆ ಮುಂದೆ ತಗೊಬರ್ತಾರೆ. ದಯವಿಟ್ಟು ನಮ್ಮ ನಿರ್ದೇಶಕರಿಗೆ ದಯವಿಟ್ಟು ಬೆಂಬಲ ಕೊಡಿ. ದಿವಾಕರ್ ದಿಂಡಿಮ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಪ್ರಾರ್ಥಿಸ್ತೀನಿ. ಜುಗಲ್ಬಂದಿ ಟೀಮ್ಗೆ ಎಲ್ಲರಿಗೂ ಒಳ್ಳೇದಾಗಲಿ. ಆಲ್ ದಿ ಬೆಸ್ಟ್ ಸರ್. ನಾವೇನು ಮುಂದೆ ತಿಳಿಯೋದು ಇಲ್ಲ, ಜೊತೆಲಿ ಹೋಗ್ಬೇಕು. ಅಲ್ಲ ಸರ್, ನಿಮಗೂ ಒಳ್ಳೇದಾಯ್ತು ಅಂದರೆ ನಾಳೆ ನಮಗೂ ಒಳ್ಳೇದು ಮಾಡ್ತಾರೆ ಸರ್. ಈ ಥಾಟ್ ತುಂಬ ಹೊಸ ಥಾಟು. ಒಂದು ಅಸಿಸ್ಟೆಂಟ್ ಡೈರೆಕ್ಟ್ರಿಗೆ ಪ್ರೀಮಿಯರ್ ಶೋ ಅನ್ನೋದು ಆ್ಯಕ್ಚುಲಿ ಥ್ಯಾಂಕ್ ಯು. ಆ ಥಾಟೇ ಸೂಪರ್ ಥಾಟು. ಅದಾದಮೇಲೆ ಅದರ ಎಕ್ಸ್ಪೆಷಲಿ ಡೈಲಾಗಿಗಂತೂ ನಾನು ಫ್ಯಾನ್ ಆಗೋಗ್ಬಿಟ್ಟಿದ್ದೀನಿ. ನಾನು ನೆಕ್ಸ್ಟ್ ಸಿನಿಮಾ ಮಾಡಿದರೆ, ಈಗ ಆಲ್ರೆಡಿ ಆಗಿದೆ, ನೆಕ್ಸ್ಟ್ ಸಿನಿಮಾ ಮಾಡಿದರೆ ನಮ್ಮ ಡೈಲಾಗ್ ರೈಟ್ರ್ ಇವರೇ ಅಂತ ನಾನು ಒಂದು ಪ್ರೌಡ್ ಫೀಲಾಗಿ ನಾನು ಹೇಳ್ಕೊಳ್ತೀನಿ. ಸಿನಿಮಾ ತುಂಬ ಚೆನ್ನಾಗಿದೆ. ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ, ಎಲ್ಲರಿಗೂ ಮಾಡಿ. ಆ್ಯಕ್ಚುಲಿ ಕನ್ನಡದಲ್ಲಿ ಈ ಥರ ಪ್ರಯತ್ನ ಬರಬೇಕು, ಇದು ಹಿಂಗೆ ಕಂಟಿನ್ಯೂ ಆಗಬೇಕು. ಎಲ್ಲರ ಸಪೋರ್ಟು, ಇವಾಗ ಮೀಡಿಯಾ ಸಪೋರ್ಟ್ ಆಗಿರ್ಬೋದು, ಪಬ್ಲಿಕ್ ಸಪೋರ್ಟ್ ಆಗಿರ್ಬೋದು, ನಮ್ಮ ಸಿನಿಮಾ ಸಪೋರ್ಟ್ ಆಗಿರ್ಬೋದು, ಎಲ್ಲ ಕೈ ಸೇರಿದರೆ ಒಂದು ಚಪ್ಪಾಳೆ, ಅದು ಜೋರು ಚಪ್ಪಾಳೆ ಆಗಲಿ. ಈ ಸಿನಿಮಾ ತುಂಬ ನಾನು ನೋಡ್ದಂಗೆ ಒಂದು 2 ವರ್ಷದಿಂದ ತುಂಬ ಕಷ್ಟಪಟ್ಟಿದ್ದಾರೆ. ಆ್ಯಕ್ಚುಲಿ ಸಿನಿಮಾ ಮಾಡೋದೇ ದೊಡ್ಡ ವಿಷಯ, ಅದರಲ್ಲೂ ರಿಲೀಸ್ ಮಾಡೋದು ಅದು ಕಷ್ಟ ಗೊತ್ತು ಹೇಗೆ ಅಂತ. ಒಳ್ಳೇದಾಗಲಿ, ತುಂಬ ಒಳ್ಳೇದಾಗಲಿ, ದೊಡ್ಡ ಸಕ್ಸಸ್ ಆಗಲಿ. ಕನ್ನಡಕ್ಕೆ ನೆಕ್ಸ್ಟು ಒಂದು ಒಳ್ಳೆ ದೊಡ್ಡ ಡೈರೆಕ್ಟ್ರಾಗಿ ಎಲ್ಲ ಜೊತೆಲಿ ಕೆಲಸ ಮಾಡಿ. ಸೊ ಸ್ಕ್ರೀನ್ ಪ್ಲೇ ಫಸ್ಟ್ ಹಾಫು ಪಾತ್ರಗಳ ಯಾವ ರೀತಿ ಓಪನ್ ಆಗ್ತಾ ಹೋಗುತ್ತೆ ಅಂದರೆ ಪಾತ್ರಗಳನ್ನ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದಾರೆ. ಅಂದರೆ ಟೈಟ್ಲ್ ಕಾರ್ಡ್ ಅನ್ಬೋದು ಸಿನಿಮಾ ಫಸ್ಟ್ ಹಾಫು, ಸೆಕೆಂಡ್ ಹಾಫ್ ಸಿನಿಮಾ ಇದೆ. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮ್ಯೂಸಿಕ್ ಮಾತ್ರ ತುಂಬ ಅದ್ಭುತವಾಗಿದೆ ಸರ್. ಥ್ಯಾಂಕ್ ಯು ಸೋ ಮಚ್. ಅಂದರೆ ಈ ಥರ ಒಂದು ಪ್ರಯತ್ನ ಮಾಡೋದಿದೆಯಲ್ಲ, ಸೊ ತುಂಬ ಕಷ್ಟ. ಒಳ್ಳೆ ಸಿನಿಮಾ. ಕನ್ನಡಿಗರೆಲ್ಲ ಇದೊಂದು ಸಿನಿಮಾ ಅಂದರೆ ಪ್ರತಿ ಸರಿ ಹೇಳೋದಿಷ್ಟೇ, ಹೊಸೊಬ್ರು ಸಿನಿಮಾ ಗೆಲ್ಲಿಸಿ ಬೆಳೆಸಿ ಅಂತ. ಬಟ್ ಈ ಸಿನಿಮಾ ಅಂದರೆ 100 ಕಾರಣಗಳಿದೆ ಗೆಲ್ಲೋದಕ್ಕೆ. ಅಂದರೆ ಪ್ರತಿಯೊಬ್ಬರು ಶ್ರಮ ಇರ್ಬೋದು, ಒಂದು 2 ರಿಂದ 3 ವರ್ಷದ್ದು, ಅಂದರೆ ಕೊರೋನಾ ಟೈಮಿಂದ ಇಟ್ಕೊಂಡು. ಆ್ಯಂಡ್ ಇನ್ನೊಂದು ಖುಷಿ ವಿಷಯ, ಸೊ ವೀರೇಶ್ ಥಿಯೇಟ್ರ್ ಮುಂದೆ ಇವರ ಫಸ್ಟು ಪೋಸ್ಟರ್ ಲಾಂಚ್ ಮಾಡಿದರು. ಹೌದು. ಸೊ ಅದೇ ವೀರೇಶ್ ಥಿಯೇಟ್ರ್ ಮುಂದೆ ಇವತ್ತು ಫಸ್ಟ್ ಶೋ ನಾಳೆ ರಿಲೀಸ್ ಆಗ್ತಾ ಇದೆ. ಸೊ ತುಂಬ ಖುಷಿಯಾದ ವಿಷಯ. ಸೊ ಅದೇ ತುಂಬ ಒಳ್ಳೇದಾಗಲಿ ಇಡೀ ತಂಡಕ್ಕೆ. ಆಲ್ ದ ಬೆಸ್ಟ್. ಆದಷ್ಟು ಬೇಗ ಬಾಲು ಅವ್ರದ್ದು ಒಂದು ಒಳ್ಳೆ ಸಿನಿಮಾ ಆಗಲಿ. ಸೊ ತುಂಬ ಚೆನ್ನಾಗಲಿ ಸರ್. ಥ್ಯಾಂಕ್ ಯು. ಜುಗಲ್ಬಂದಿ ಅನ್ನೋ ಹೆಸರಿಗೆ ತಕ್ಕಾಗೆ ಪಾತ್ರಗಳನ್ನ ಸೃಷ್ಟಿ ಮಾಡಿದ್ದಾರೆ ನಮ್ಮ ದಿವಾಕರ್ ಸರ್. ಯಾಕಂದರೆ ಒಂದೊಂದು ಪಾತ್ರಕ್ಕೂ ಅಷ್ಟೇ ಆದ ತೂಕ ಇದೆ. ಅದರಲ್ಲಿ ತಾಯಿ ಪಾತ್ರ ಇದೆಯಲ್ಲ, ಎಕ್ಸ್ಟ್ರಾಡಿನರಿ. ಕ್ಲೈಮ್ಯಾಕ್ಸ್ ಸೀನಲ್ಲಂತೂ ಯಾರು ಕೂಡ ಅಳ್ದೇನೆ ಆಚೆ ಬರೋಲ್ಲ. ಅದು ಏನಕ್ಕಂದರೆ ನಮ್ಮ ಸರ್ ನೆಕ್ಸ್ಟ್ ದುನಿಯಾ ವಿಜಯ್ ಅವರು ಹೇಗಿದ್ದಾರೋ ನೆಕ್ಸ್ಟ್ ಇವರು ಹಾಗೆ ಆಗ್ತಾರೆ ಅನ್ನೋ ಒಂದು
ಭರವಸೆ ಮೂಡಿಸಿದ್ದಾರೆ ಆ್ಯಕ್ಟಿಂಗಲ್ಲಿ. ಖಂಡಿತ ಎಲ್ಲರೂ ಬನ್ನಿ, ಸಿನಿಮಾ ನೋಡಿ. ಹಾಗೆ ಎಲ್ಲರೂ ನಿಮ್ಮ ರಿಲೇಟಿವ್ಸ್ಗಳಿಗೆ ಎಲ್ಲರಿಗೂ ಹೇಳಿ ಕರ್ಕೊಂಬನ್ನಿ ಥಿಯೇಟ್ರಿಗೆ. ಯಾಕಂದರೆ ಇತ್ತೀಚೆಗೆ ಕನ್ನಡ ಸಿನಿಮಾಗಳು ನೋಡೋದು ಕಡಿಮೆ ಆಗಿದೆ, ಬೇರೆ ಭಾಷೆಯ ಸಿನಿಮಾಗಳು ನೋಡ್ತಾರೆ. ಹಾಗಾಗಿ ಖಂಡಿತ ಎಲ್ಲರೂ ನೋಡಿ ಅಂತ ದಯವಿಟ್ಟು ಕಳಕಳಿಯಿಂದ ಬೇಡ್ಕೊತೀನಿ. ನಮ್ಮ ದಿವಾಕರ್ ಸರ್ಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇದ್ದೀನಿ. ಆಲ್ ದಿ ಬೆಸ್ಟ್. ವಸಂತ್ ಅಂತ ರೈಟ್ರು, ಡೈರೆಕ್ಟರು. ಈಗ ತಾನೇ ಜುಗಲ್ಬಂದಿ ಸಿನಿಮಾ ನೋಡ್ಕೊಂಬಂದೆ. ಗೊತ್ತಾಗ್ತಿದೆ ಅಂದರೆ ಒಂದು ಲಿಮಿಟೆಡ್ ಬಜೆಟಲ್ಲಿ ಮ್ಯಾಕ್ಸಿಮಮ್ ಎಫರ್ಟ್ ಹಾಕಿ ಮಾಡಿರೋಂಥ ಸಿನಿಮಾ ಇದು. ಫಸ್ಟ್ ಆಫ್ ಆಲ್ ನನಗೆ ಈ ಧೈರ್ಯ ಮೆಚ್ಚಬೇಕು. ಯಾಕಂದರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಒಬ್ಬೊಬ್ರಿಗೆ ಒಂದೊಂದು ಥಾಟ್ ಇರುತ್ತೆ, ಒಬ್ಬೊಬ್ರ ಹತ್ರ ಒಂದೊಂದು ಸ್ಟೋರಿ ಇರುತ್ತೆ. ಅವನ್ನೆಲ್ಲರನ್ನ ಕರೆಸಿ ಸಿನಿಮಾ ತೋರಿಸ್ಬೇಕಂದ್ರೆ ಏನೋ ಇವ್ರಿಗೆ ಕ್ಲಾರಿಟಿ ಇರಬೇಕು. ಬಟ್ ಸಿನಿಮಾ ನೋಡ್ತಿದ್ರೆ ಗೊತ್ತಾಗ್ತಿದೆ ಸರಿ ತಪ್ಪುಗಳನ್ನ ಇದನ್ನ ಯಾವುದನ್ನು ನೋಡಿದೆ. ಫಸ್ಟ್ ಬನ್ನಿ ಸಿನಿಮಾ ನೋಡಿ, ಗೊತ್ತಾಗ್ತಿದೆ ಮ್ಯಾಕ್ಸಿಮಮ್ ಎಫರ್ಟ್ ಆಗಿ ಮಾಡ್ತಾರೆ ಅಂತ. ಆಮೇಲೆ ಗೊತ್ತಾಗ್ತಿದೆ ಫ್ಯೂಚರಲ್ಲಿ ಟೀಮ್ ಕಡೆಯಿಂದ ಇನ್ನೂ ಒಳ್ಳೆ ಸಿನಿಮಾಗಳು ಬಂದೇ ಬರ್ತಾವಂತ. ಫಸ್ಟ್ ಜುಗಲ್ಬಂದಿ ನೋಡಿ ಬಂದು ಗೆಲ್ಲಿಸ್ಕೊಡಿ. ಥ್ಯಾಂಕ್ ಯು. ಆಮೇಲೆ ಇವರು ನಮ್ಮ ಊರವರು, ನಮ್ಮ ಬಳ್ಳಾರಿಯವರು. ಥ್ಯಾಂಕ್ ಯು, ಒಳ್ಳೆಯದಾಗಿ. ನಾನು ಶಿಶಿಮಿತ್ರ ಸಾಮ್ರಾಟ್ ಅಂತ, ಆ್ಯಕ್ಟರ್ ಕಮ್ ಡೈರೆಕ್ಟ್ರು. ಸೊ ಈ ಫಿಲಮ್ ನಾನು ಸ್ಕ್ರಿಪ್ಟಿಂದ ನೋಡಿದ್ದೀನಿ. ಲೈಕ್ ನಮ್ಮ ಫ್ರೆಂಡ್ ಚಂದ್ರು ಅಂತ ಅವ್ರ ಫ್ರೆಂಡ್ ಅವರು ಇವರು. ಸೊ ಅವಾಗಿಂದ ನಾನು ಈ ಪ್ರೋಸೆಸ್ ನೋಡಿದ್ದೀನಲ್ಲ, ಲೈಕ್ ಯಾರು ಪ್ರೊಡ್ಯೂಸರ್ ಸಿಕ್ಕಿಲ್ಲ ಅಂದರೆ ನಾನೇ ನಾನು ಮಾಡ್ಕೊತೀನಿ ಅಂತ ಬಂದು ಈ ಲೆವೆಲ್ಗೆ ಅವ್ರು ಫಿಲಮ್ ಮಾಡಿದ್ದಾರೆ. ಕಚಡ ಫಿಲಮ್ ಮಾಡಿಲ್ಲ, ವಲ್ಗರ್ ಫಿಲಮ್ ಮಾಡಿಲ್ಲ, ಒಂದು ಕಂಟೆಂಟ್ ಇರೋ ಫಿಲಮ್ ಮಾಡಿದ್ದಾರೆ. ನನ್ನ ಸ್ಪೆಷಲ್ ಏನಂದರೆ ಅಪ್ಡೇಟ್ಸ್ ನೋಡಿದ್ರೆ ಒಂದು ಬ್ಲೈಂಡ್ ಸಿಂಗರ್ಗೆಲ್ಲ ಒಂದು ಸಾಂಗ್ ಕೂಡ ಆಡಿಸಿದ್ದಾರೆ. ಸೊ ಅದ್ರ ನೆಕ್ಸ್ಟ್ ಫಿಲಮ್ ಇದನ್ನು ಈ ಲೆವೆಲಿಗೆ ತಂದು ಬೆಳ್ಳಿ ಪರದೆಗೆ ತಂದ್ರೆ ಅದೇ ಒಂದು ಫಸ್ಟ್ ಸಕ್ಸಸ್ಸು. ಇವ್ರು ಇನ್ಸ್ಟಾಗ್ರಾಮಲ್ಲಿ ಇವ್ರ ವಾಯ್ಸಿಗೆ ನಾನು ಫ್ಯಾನು. ಸೊ ಇಲ್ಲಿ ಇವ್ರ ವಾಯ್ಸ್ಗೆ ಮ್ಯೂಟ್ ಮಾಡಿದ್ದಾರೆ, ಬಟ್ ಆ್ಯಕ್ಟಿಂಗಲ್ಲಿ ಚಿಂದಿ ಉಳಿಸ್ತಾರೆ. ಮತ್ತು ಇವ್ರ ಕೋಡೇಟ್ರು ವರ್ಕ್ಗೆಲ್ಲ ನಾನು ಡೈಲಿ ಅಪ್ಡೇಟ್ಸ್ ಕಳಿಸ್ತಾ ಇರ್ತಾರೆ. ಲೈಕ್ ಸುಮ್ಮನೆ ಏನೋ ಮಾಡಬೇಕಂತ ಬಂದು ಮಾಡಿಲ್ಲ, ಏನೋ ಒಂದು ಇಂಡಸ್ಟ್ರಿಲಿ ರೂಲ್ ಮಾಡಬೇಕಂತ ಬಂದು ಮಾಡಿದ್ದಾರೆ. ಸೊ ನಾಳೆ ವೀರೇಶ್ ಥಿಯೇಟ್ರಿಗೆ ಫಸ್ಟ್ ಶೋ ಬನ್ನಿ ಎಲ್ಲರೂ, ಎಲ್ಲ ಕರ್ನಾಟಕ ಅಂದರೆ ಒಂದು ಕನ್ನಡ ಫಿಲಮ್ ಗೆಲ್ಲಿಸಿ. ಇವ್ರಿಗೆ ಇನ್ನೊಂದಷ್ಟು ಜನಕ್ಕೆ ನಮಗೆಲ್ಲ ಸ್ಫೂರ್ತಿ ಸಿಗುತ್ತೆ. ನಮ್ಮಂಥ ಅಸಿಸ್ಟೆಂಟ್ ಡೈರೆಕ್ಟರ್ಗಳಿಗೆಲ್ಲ ಒಂದು ಪ್ರೀಮಿಯರ್ ಶೋ ಮಾಡೋ ದೊಡ್ಡ ಮನಸ್ಸಿದೆ, ಅದಕ್ಕೆ ನಾನು ಒಂದು ಕ್ಲಾಪ್ಸ್ ಹೊಡಿಲೇಬೇಕು ಅವ್ರಿಗೆ. ಸೊ ಎಲ್ಲರಿಗೂ ಒಳ್ಳೇದಾಗಲಿ. ಸೊ ಈ ಟೀಮ್ ಗೆಲ್ಲಿಸಿ. ಸೊ ನಾನು ಹೇಳೋದೇನೆಂದರೆ, ನೀವು ಕನ್ನಡ ಫಿಲಮ್ನ ಗೆಲ್ಲಿಸಿ ಅನ್ನೋದಕ್ಕಿಂತ ಬಂದು ನೋಡಿ. ಅವ್ರು ಹೇಳಿದ್ರೆ ತಪ್ಪಿದೆ, ತಪ್ಪೆಲ್ಲ ಮಾಡ್ತಾರೆ, ಬಟ್ ಒಂದು ಬಂದು ಪ್ರೋತ್ಸಾಹ ಮಾಡಿ. ಸೊ ಎಲ್ಲರೂ ಹೇಳ್ಕೊಳ್ಳೋದ್ರೆ ಈ ಟೀಮ್ಗೂ ಸಪೋರ್ಟ್ ಥರ ಎಲ್ಲ ಒಳ್ಳೆ ಟೀಮ್ ಸಪೋರ್ಟ್ ಆಗಿ ನಾಳೆ ಎಲ್ಲ ಫಿಲಮ್ಗಳು ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಬಗ್ಗೆ ಮಾತಾಡಬೇಕು ಅಥವಾ ಜುಗಲ್ಬಂದಿ ಚಿತ್ರದ ಬಗ್ಗೆ ಮಾತಾಡಬೇಕು ಅನ್ನೋದೇ ನನಗೆ ಗೊಂದಲ ಆಗ್ತಾಯಿದೆ. ಯಾಕೆಂದರೆ ಪ್ರೊಡಕ್ಷನ್ ಮಾಡ್ತೀನಿ ಅನ್ನೋವಾಗ ನಮಗೆ ಎಷ್ಟು ಖುಷಿ ಆಯ್ತು ಅಂದರೆ, ಫಸ್ಟ್ ಟೈಮ್ ನಾನು 2005ರಲ್ಲಿ ನಾನು ಡಿಪ್ಲೊಮಾ ಮಾಡ್ಬೇಕಾದ್ರೆ ಮೀಟ್ ಆದಾಗ ಏನು ಒಂದು ಗೆಳೆತನ, ಇವನಲ್ಲಿರೋ ಒಂದು ಮುಂದಾಲೋಚನೆ ಏನಿತ್ತಲ್ಲ, ಆ ವೇವ್ಸು ನನಗೆ ಭಾಳ ಇದಾಯಿತು. ಸೊ ಅವನು ಡಿಮಾ ಪ್ರೊಡಕ್ಷನ್ ಅಂತ ಒಂದು ಪ್ರೊಡಕ್ಷನ್ ಹೌಸ್ ತೆಗೆದಾಗಲೇ ನನಗೆ ಫೋನ್ ಮಾಡಿ ಹೇಳಿದಾಗ ಭಾಳ ಖುಷಿ ಆಯಿತು. ಜುಗಲ್ಬಂದಿ ಕತೆ ಕೇಳಿದಾಗ ನಾನು ಫಸ್ಟ್ ಟೈಮ್ ಎಕ್ಸ್ಕ್ಯೂಸ್ ಮೀಯಲ್ಲಿ ಒಂದು ತಾಯಿ ಪಾತ್ರದ ಬಗ್ಗೆ ನೋಡಿದಾಗ ಅವಾಗ ನನ್ನ ಕಣ್ಣಲ್ಲಿ ನೀರು ಬಂದಿತ್ತು. ಇದು ನನ್ನ 2ನೇ ಟೈಮು ಒಂದು ತಾಯಿ ಇದರಲ್ಲಿ ಕಣ್ಣಲ್ಲಿ ತುಂಬ ನೀರು ಬಂತು ನಾನು ಆ ಪಿಕ್ಚರ್ ನೋಡಿದಾಗ. ಸೊ ನನ್ನ ಗೆಳೆಯ ಇವತ್ತು ಪಿಕ್ಚರ್ ಮಾಡೋಣ ಅನ್ನೋದು ನಾನು ಹೆಮ್ಮೆ ಅಂತ ಹೇಳಕ್ಕೆ ಹೇಳ್ತೀನಿ. ಸೊ ತುಂಬ ಖುಷಿ ಆಯಿತು. ದಿವಾಕರ್ ಮತ್ತು ಸಂತೋಷ್ ಅವ್ರ ಫ್ರೆಂಡು. ನಾನು ಜೋಗಿ ಸಿನಿಮಾನ 7 ಸಲ ನೋಡಿದ್ದೀನಿ, ಎಕ್ಸ್ಕ್ಯೂಸ್ ಮಿ 3 ಸಲ ನೋಡಿದ್ದೀನಿ. ಆ ಸಿನಿಮಾದಲ್ಲಿ ತಾಯಿ ಸೆಂಟಿಮೆಂಟ್ ಬಂದಾಗೆಲ್ಲ ಹತ್ತಿದ್ದೆ. ಆ್ಯಕ್ಚುಲಿ ಈ ಜುಗಲ್ಬಂದಿ ಸಿನಿಮಾ 9 ಸಲ ನೋಡ್ತಾ ಇರೋದು ನಾನು. ಆ್ಯಕ್ಚುಲಿ ಪ್ರತಿ ಸಲ ನೋಡಿದ್ರೆ ನಾನು ಹೇಳ್ತಾ ಇದ್ದೀನಿ ನನಗೆ ಗೊತ್ತಾಗಲ್ಲ. ಆ್ಯಕ್ಚುಲಿ ಎಲ್ಲ ಮುಗಿದ್ಮೇಲೆ ಕಣ್ಣಲ್ಲಿ ನೀರಾಗಿರುತ್ತೆ. ತುಂಬ ಸಖತ್ತಾಗಿ ಮಾಡಿದ್ದಾರೆ. ಸಂತೋಷ್ ಅಂತೂ ಆ್ಯಕ್ಟಿಂಗು. ನಿನ್ನ ಲೈಫಲ್ಲಿ ಗೆಲ್ಲಬೇಕು, ನೀನು ಮತ್ತು ದಿವಾಕರ್ ಗೆಲ್ಲಬೇಕು ಅಂತ ತುಂಬ ಆಸೆ ಪಡ್ತೀನಿ. ಇಬ್ಬರು ಗೆದ್ದಿದ್ದೀರಾ. ದಯವಿಟ್ಟು ಹೊಸಬ್ರು ಸಿನಿಮಾಗಳು ಥಿಯೇಟ್ರಲ್ಲಿದೆ, ಜನಗಳು ನೋಡಬೇಕು ಅನ್ನೋ ಆಸೆ ಇರುತ್ತೆ. ಬಟ್ ನಮ್ಮ ಹೊಸಬ್ರು ಸಿನಿಮಾಗಳು ಗೆಲ್ಲಬೇಕು ಅಂತ ಹೇಳಿದ್ರೆ ರಿಲೀಸ್ ಶುಕ್ರವಾರ, ಶನಿವಾರ, ಭಾನುವಾರ 3 ದಿನ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ 3 ಡೇಸ್ ಒಳಗಡೆ ನೀವು ಬಂದು ಸಿನಿಮಾ ನೋಡ್ತೀವಿ ಅಂತ ಹೇಳಿದ್ರೆ ನಿಮ್ಮ ಈ ನೋಡುವಿಕೆ ನೆಕ್ಸ್ಟ್ ಬರುವಂಥ ಆಡಿಯನ್ಸ್ಗೆ ಸಿನಿಮಾ ನೋಡೋ ಅವಕಾಶ ಮಾಡಿಕೊಡುತ್ತೆ. ಈ ಸಿನಿಮಾ ಗೆದ್ದಂಗೆ ಆಗುತ್ತೆ. ದಯವಿಟ್ಟು ನಿಮ್ಮ ರಿಕ್ವೆಸ್ಟ್ ಏನಪ್ಪ ಅಂತ ಹೇಳಿದ್ರೆ ಆದಷ್ಟು ಶನಿವಾರ, ಭಾನುವಾರದೊಳಗಡೆ ನೋಡಿ. ನೀವು ನೋಡ್ತೀವಿ ಅಂತ ಹೇಳಿದ್ರೆ ನಮ್ಮ ಸಿನಿಮಾ ಥಿಯೇಟ್ರ್ಗಳು ಜಾಸ್ತಿ ಆಯ್ತವೆ. ಸಿನಿಮಾ ಥಿಯೇಟ್ರ್ಗಳು ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಜಾಸ್ತಿ ಆಡಿಯನ್ಸ್ ರೀಚ್ ಆಗುತ್ತೆ. ಜಾಸ್ತಿ ಆಡಿಯನ್ಸ್ ರೀಚ್ ಆಯಿತು ಅಂತ ಹೇಳಿದ್ರೆ ನಾವು ಹೆಂಗೆ ಜೋಗಿ ಸಿನಿಮಾ ಸೆಲೆಬ್ರೇಟ್ ಮಾಡೋದು, ಎಕ್ಸ್ಕ್ಯೂಸ್ ಸೆಲೆಬ್ರೇಟ್ ಮಾಡೋದು, ಆ ಥರ ನಾವು ಈ ಸಿನಿಮಾ ಸೆಲೆಬ್ರೇಟ್ ಮಾಡೋದು ಅಂತ ಇಷ್ಟಪಡ್ತೀನಿ. ಇವತ್ತು ಈ ಮೂವಿ ನೋಡಿದೆ, ತುಂಬ ಖುಷಿ ಅನ್ನಿಸ್ತು. ತುಂಬ ಸ್ಪೆಷಲ್. ನಾವು ಇಷ್ಟೊಂದು ಮೂವಿ ನೋಡಿರ್ತೀವಿ, ಇದು ತುಂಬ ಸ್ಪೆಷಲ್ ಅನ್ನಿಸ್ತು. ಯಾಕೆ ಅಂದರೆ ಈಗ ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ. ಇದಕ್ಕಿಂತ ಫಸ್ಟ್ ಎಲ್ಲ ಡೈರೆಕ್ಟರ್, ಪ್ರೊಡ್ಯೂಸರ್ಸ್, ಪ್ರತಿಯೊಬ್ಬ ಆರ್ಟಿಸ್ಟ್ಗೂ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ದಿನ ನಾಳೆ ಕರ್ನಾಟಕದಾದ್ಯಂತ ಎಲ್ಲ ಕಡೆ ಈ ಮೂವಿ ರಿಲೀಸ್ ಆಗ್ತಾ ಇದೆ. ಎಲ್ರಿಗೂ ಶುಭಾಶಯಗಳು. ಇದರಲ್ಲಿ ಮೆಸೇಜ್ ತುಂಬ ಚೆನ್ನಾಗಿದೆ. ಅಮ್ಮ, ತಾಯಿ, ನಾನು ಒಂದು ಹೆಣ್ಣಾದ್ರಿಂದ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಮಗಳು, ಅಕ್ಕ, ತಂಗಿ
ಎಲ್ಲ ನಮಗೆ ನ್ಯಾಚುರಲ್ ಅಕ್ಕ ಅಕ್ಕ ಎಲ್ಲರೂ ಹೇಳ್ತಾರೆ, ತಾಯಿ ಹೇಳ್ತಾರೆ, ಆಂಟಿ ಹೇಳ್ತಾರೆ. ಆದರೆ ಅಮ್ಮ ಅನ್ನೋದು ಅದು ಶಬ್ದ ಏನಿದೆ ಅದು ತುಂಬ ಕಷ್ಟ. ಅದು ಅಮ್ಮ ಅಂತ ಒಂದು ಮಗು ನನಗೆ ಹೇಳಬೇಕು ಅಂದರೆ ನಾನು ಸಹ ಅಮ್ಮನೇ, ನಾನು ತುಂಬ ಕಷ್ಟಪಟ್ಟಿದ್ದೀನಿ. ಅದು ಕಾನ್ಸೆಪ್ಟ್ ಇಲ್ಲಿ ಲಾಸ್ಟ್ ಎಂಡ್ಗೆ ಅದು ತಾಯಿ ಅಂತ ಅದು ಬಂದಾಗೆ ತುಂಬ ಬೇಜಾರಾಗುತ್ತೆ, ಎಷ್ಟು ಕಷ್ಟ ಅಂತ ಗೊತ್ತಾಗುತ್ತೆ. ಆಮೇಲೆ ನಾವು ನ್ಯಾಚುರಲಾಗಿ ಹೇಳ್ತೀವಿ ಎಲ್ರಿಗೂ, ಅವರ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ, ಅವ್ರು ನನಗೆ ತಾಯಿ ಥರ ನೋಡ್ಕೊಳ್ತಾರೆ ಅಂತ. ತಾಯಿ ಥರ, ಅಕ್ಕ ಥರ, ಚಿಕ್ಕಮ್ಮ ಥರ ಅಂತ ಹೇಳ್ತೀವಿ ಹೊರ್ತು ಅವ್ರು ನನಗೆ ಅಮ್ಮ ಅಂತ ಹೇಳೋದು ಆಗಲ್ಲ. ಹೌದಾ? ಅದೇ ಮೂವಿ ತುಂಬ ಚೆನ್ನಾಗಿದೆ. ಎಲ್ಲರೂ ನಮ್ಮ ಈ ಜುಗಲ್ಬಂದಿ ಈ ಮೂವಿ ನೋಡಿ ನಮ್ಮ ಕನ್ನಡ ಮೂವಿಗೆ ಎಲ್ಲರೂ ಎಂಕರೇಜ್ ಮಾಡಿ. ಥ್ಯಾಂಕ್ ಯು. ಓವರಾಲ್ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಆ್ಯಸ್ ಆನ್ ಆಡಿಯನ್ ಆಗಿ ನನಗೆ ಮ್ಯೂಸಿಕ್ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಪ್ರದ್ಯುತ್ತನ್ ಸರ್ ತುಂಬ ಚೆನ್ನಾಗಿ ಮ್ಯೂಸಿಕ್ ಕೊಟ್ಟಿದ್ದಾರೆ, ಹಾಗೆ ಚೇತನ್ ಸರ್ ಕೂಡ ತುಂಬ ಚೆನ್ನಾಗಿ ಆಡಿದ್ದಾರೆ. ಹಾಗೆ ನಮ್ಮ ಡಿಮಾ ಸರ್ ಅವರಂತೂ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಆ್ಯಂಡ್ ಮೋರ್ ಓವರ್ ಇಬ್ಬರು ತುಂಬ ಕಷ್ಟಪಟ್ಟಿದ್ದಾರೆ. 2 ವರ್ಷದಿಂದ ನೋಡ್ತಾನೇ ಇದ್ದೀನಿ ನಾನು, ಕಷ್ಟ ಹೇಳೋಕ್ಕಾಗಲ್ಲ. ಬಟ್ ಸಂತೋಷ್ ಅವ್ರು ಮಾತ್ರ ತುಂಬ ವರ್ಷದಿಂದ ಸ್ಟ್ರಗಲ್ ಮಾಡಿ ಆ್ಯಂಡ್ ಫೈನಲಿ ಸಿಲ್ವರ್ ಸ್ಕ್ರೀನ್ ಮೇಲೆ ಬಂದಿದ್ದಾರೆ. ಎಲ್ಲರೂ ಸಿನಿಮಾ ಮಾಡ್ತಾರೆ, ಬಟ್ ನಾನು ಹೇಳೋದೇನಂತಂದರೆ ಒಂದು ಒಳ್ಳೆ ಕಂಟೆಂಟ್ನ ಗೆಲ್ಲಿಸಿ, ಒಂದು ಒಳ್ಳೆ ಟೀಮ್ನ ಗೆಲ್ಲಿಸಿ, ಇವ್ರನ್ನ ಅದೇನಂತಾರೆ ಸಪೋರ್ಟ್ ಮಾಡಿದಷ್ಟು ಇನ್ನೂ ಒಂದು ಹೊಸ ಕಂಟೆಂಟ್ಗಳು ಹುಟ್ಕೊತವೆ ಅಂತ ಹೇಳ್ತಾ, ಹಾಗೆ ಮಾನಸಿ ಮೇಡಮ್ ಬಗ್ಗೆ ಹೇಳಬೇಕು. ಅವರಂತೂ ಹೇಳಂಗೆ ಇಲ್ಲ, ಪ್ರತಿ ಸೀನಲ್ಲಿ ಕೂಡ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅವ್ರು ಬಂದರೆ ಸಾಕು ಅಳು ಬಂದ್ಬಿಡುತ್ತೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅವ್ರು ಕೂಡ. ಆ್ಯಂಡ್ ಓವರಾಲ್ ಇಬ್ರಿಗೂ ಆಲ್ ದ ಬೆಸ್ಟ್ ಹೇಳ್ತಾ, ಆ್ಯಂಡ್ ಇಡೀ ಟೀಮ್ಗೆ ಆಲ್ ದ ಬೆಸ್ಟ್ ಹೇಳ್ತೀನಿ. ಆದಷ್ಟು ಬೇಗ ಒಳ್ಳೆ ಸಕ್ಸಸ್ ಸಿಗಲಿ ನಿಮಗೆ. ಖಂಡಿತ, ಥ್ಯಾಂಕ್ ಯು. ಈ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಿದ್ದೀನಿ. ಸೊ ಪ್ರತಿ ಶುಕ್ರವಾರ ಎಲ್ಲ ಆರ್ಟಿಸ್ಟ್ಗಳು ಹೇಳೋ ಥರ ನಾನು ಇವತ್ತು ಹೇಳ್ತೀನಿ. ನಾಳೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ದಯವಿಟ್ಟು ಕನ್ನಡ ಸಿನಿಮಾಗಳ ಮೇಲೆ ಒಂಚೂರು ಇಂಟ್ರೆಸ್ಟ್ ತೋರಿಸಿ ಎಲ್ಲ ಆಡಿಯನ್ಸ್ಗಳು ಸಿನಿಮಾ ನೋಡಿ. ಇವತ್ತೆಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ಗಳು, ಅಸೋಸಿಯೇಟ್ಗಳು, ಕೋ ಡೈರೆಕ್ಟರ್ಗಳು, ಡೈರೆಕ್ಟರ್ಗಳು ಎಲ್ಲರೂ ಬಂದು ಸಿನಿಮಾ ನೋಡಿದ್ರು. ಎಲ್ಲರೂ ತುಂಬ ಚೆನ್ನಾಗಿದೆ, ಹೊಸ ಪ್ರಯತ್ನ, ಹಾಗೆ ಎಲ್ಲ ಪಾತ್ರಗಳು ತುಂಬ ಚೆನ್ನಾಗಿ ಮಾಡಿದ್ದೀರಿ ಅಂತ. ಯುವಕರಿಗೆ ಸ್ಕ್ರೀನ್ ಪ್ಲೇ ಚೆನ್ನಾಗಿದೆ, ಡೈಲಾಗ್ಸ್ ಚೆನ್ನಾಗಿದೆ, ಡೈರೆಕ್ಷನ್ ಚೆನ್ನಾಗಿದೆ ಅಂತ. ಸೊ ಇವರೆಲ್ಲ ಪಟ್ಟಿರೋಂಥ ಎಲ್ಲ ಅನುಭವ ನಾಳೆ ನೀವು ಪಡಬೇಕು ಅಂದರೆ ದಯವಿಟ್ಟು ಸಿನಿಮಾಗೆ ಬಂದು ನೋಡಿ. ನಾಳೆ ಬೆಳಗ್ಗೆ ವೀರೇಶ್ ಥಿಯೇಟ್ರ್ ಮುಂದೆ ನಾವೆಲ್ಲ ನಮ್ಮ ತಂಡದವರೆಲ್ಲರೂ ಇರ್ತೀವಿ. ಸೊ ಎಲ್ಲರೂ ಬನ್ನಿ, ಸಿನಿಮಾನ ನೋಡಿ, ಗೆಲ್ಲಿಸಿ ಅಂತ ಹೇಳೋದು ತುಂಬ ದೊಡ್ಡ ಮಾತಾಗುತ್ತೆ. ನೋಡಿದ್ರೆ ಸಾಕು ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಡೈರೆಕ್ಷನ್ ತಂಡದವ್ರು ಎಲ್ಲರೂ ಬಂದು ಸಿನಿಮಾ ನೋಡಿದ್ದಾರೆ, ಎಲ್ಲರೂ ಒಳ್ಳೊಳ್ಳೆ ಮಾತುಗಳಾಡಿದ್ದಾರೆ. ಅದಕ್ಕೆಲ್ಲ ಕಾರಣ ಜುಗಲ್ಬಂದಿ ಸಿನಿಮಾ ಮತ್ತು ನಿರ್ದೇಶನ ತಂಡದಲ್ಲಿರೋ ಅವ್ರಿಗಿರೋ ಸಿನಿಮಾ ಪ್ರೇಮ. ಇಲ್ಲಿ ನಿರ್ದೇಶಕ, ನಿರ್ಮಾಪಕ ಎಲ್ಲ ನೆಪ, ಅವರು ಮತ್ತು ಸಿನಿಮಾ ಸಂಬಂಧ ಅಷ್ಟೇ. ಚೆನ್ನಾಗಿ ರಿವ್ಯೂ ಕೊಟ್ಟಿದ್ದಾರೆ, ನನಗೆ ತುಂಬ ಖುಷಿ ಇದೆ. ನಾಳೆ ಸಿನಿಮಾ ರಾಜ್ಯಾದ್ಯಂತ ನಮ್ಮ ಯೋಗ್ಯತೆಗೆ ತಕ್ಕನಾಗಿ ನಾವು ರಿಲೀಸ್ ಮಾಡ್ಕೊತಿದ್ದೀವಿ. ದಯವಿಟ್ಟು ನಿಮ್ಮ ಹತ್ತಿರ ಚಿತ್ರಮಂದಿರದಲ್ಲಿ ಜುಗಲ್ಬಂದಿನ ಹೋಗಿ ನೋಡಿ. ಜುಗಲ್ಬಂದಿ ನಿಮ್ಮ ಜೊತೆ ಸಂವಾದ ಮಾಡೋದ್ರಲ್ಲಿ ಡೌಟೇ ಇಲ್ಲ. ಆ ಸಿನಿಮಾ, ಜುಗಲ್ಬಂದಿ ಸಿನಿಮಾ ನಿಮ್ಮನ್ನು ಕಾಡುತ್ತೆ, ಪಾತ್ರಗಳು ಕಾಡ್ತವೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಎಲ್ಲರೂ ಕ್ಯಾಮ್ರಾ ಸಿನಿಮಾ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ವಿ, ಬಟ್ ನಿಮಗೆ ಪರ್ಸ್ನಲಾಗಿ ಬಿಹೈಂಡ್ ದಿ ಕ್ಯಾಮ್ರಾ ಯಾರು ಬಂದು ಏನು ಹೇಳಿದ್ರು, ಪ್ಲಸ್ ನೆಗೆಟಿವ್ ಎಲ್ಲ ಸೇರಿ? ನನಗೆ ತುಂಬ ಜನ ಏನು ಹೇಳ್ದೇನೆ ಹೋಗ್ಬಿಟ್ಟಿದ್ದಾರೆ. ಅದು ನನಗೆ ಯಾವಾಗಲೂ ಕಾಡುತ್ತೆ. ನೆಗೆಟಿವ್ ಹೇಳಬೇಕು ಇಲ್ಲ ಪಾಸಿಟಿವ್ ಹೇಳಬೇಕು, ಸುಮ್ಮನೆ ಎದ್ದೋಗ್ಬಿಡ್ತಾರಲ್ಲ, ಅದು ಅಲ್ಟಿಮೇಟ್ ಸೋಲು ಅದು, ಅಥವಾ ಅಲ್ಟಿಮೇಟ್ ಗೆಲುವು ಅದು. ಅವರು ಸಿನಿಮಾ ಸುಮ್ಮನಿರಿಸ್ತಾ ಅಥವಾ ಅವರೇ ಸುಮ್ಮನಾದ್ರೆ ಅದು ನನಗೆ ಇನ್ನೂ ಜಡ್ಜ್ಮೆಂಟ್ ಸಿಕ್ಕಿಲ್ಲ. ಬಟ್ ನನಗೆ ತೆಲುಗುವಲ್ಲಿ ಪ್ರಯತ್ನ ಮಾಡಬೇಕಾದ್ರೆ ಪೀಪಲ್ ಮೀಡಿಯಾದವರು ಹೇಳಿದರು, ತುಂಬ ಕ್ರಾಫ್ಟಿಂಗು ಸೂಪರಾಗಿ ಕೆಲಸ ಮಾಡಿದ್ದೀರಿ, ಬಜೆಟ್ ಸಿನಿಮಾ. ಆಮೇಲೆ ಈ ಸಿನಿಮಾ ಕನ್ನಡದಲ್ಲಿ ಚೆನ್ನಾಗಿ ವರ್ಕ್ ಆಗುತ್ತೆ, ಈ ಎಮೋಷನ್ಸು. ಆಮೇಲೆ ಈ ಸಿನಿಮಾ ನೋಡಿದಾಗ ನನ್ನ ತಂದೆ 3,000 ರೂಪಾಯಿ ದುಡ್ಡು ಕೊಟ್ಟರು. ಈ ಸಿನಿಮಾ ಫಸ್ಟ್ ಟಿಕೆಟ್ ದುಡ್ಡು 3,000. ನಮ್ಮಪ್ಪ ಕಣ್ಣಲ್ಲಿ ನೀರು ತುಂಬ್ಕಂತ, ಅವ್ರಿಗೆ ಎಷ್ಟು ಅರ್ಥ ಆಯಿತೋ ಬಿಡ್ತೋ ಗೊತ್ತಿಲ್ಲ, ಅವರು ಸ್ವಲ್ಪ ಅಳಬ್ರು. ಬಟ್ ನಮ್ಮ ಸಿನಿಮಾ ನೋಡಿ ನಮ್ಮಪ್ಪ 3,000 ದುಡ್ಡು ಕೊಟ್ಟಿದ್ದಾರೆ, ಅದೇ ನನ್ನ ದೊಡ್ಡ ಗೆಲುವು. ಅದಾದಮೇಲೆ ಇನ್ನೂ ನಮ್ಮ ತಾಯಿ ಸಿನಿಮಾ ನೋಡಿಲ್ಲ, ಅವರು ನಾಳೆ ನೋಡ್ತಾರೆ. ನಿಮ್ಗೇನು ಅನ್ನಿಸ್ತು ಅಂತ ನೀವು ಹೇಳಬೇಕು. ಸರ್, ನನಗೆ ಎರಡೂ ಒಂದು ಜಡ್ಜ್ಮೆಂಟ್ ಬೇಕಿತ್ತು. ಅಂದರೆ ಅವರಿಗೂ ಕಾರಲ್ಲಿ ಹೋಗ್ತಾರೆ, ಅವ್ರದ್ದು ಏನಾಯಿತು, ಮನೆ ಕೂಡ ಹಿಂದೇನಾಯಿತು ಅಂದರೆ ಈಗ ಅದು ಎಲ್ಲಿ ಸ್ಟಾರ್ಟ್ ಆಗಿತ್ತು ಎಲ್ಲ ಬಂದು ಅಲ್ಲೇ ನಿಂತ್ಕೊಳ್ಳುತ್ತೆ.
ಅವನು ಮನೆಗೆ ಬಂದಮೇಲೆ ಅವನ್ನ ಬಿಟ್ಬಿಡ್ತಾನೆ. ಮನೇಲಿ ಇಟ್ಕೊಂಡು ಏನೂ ಮಾಡೋಕ್ಕಾಗಲ್ಲ. ಅವ್ನಿಗೇನು ಬೇಕಾಗಿತ್ತು ಅದು ಸಿಕ್ಬಿಡ್ತು. ಹುಡುಗಿದು ಏನು ಹುಡುಗ ಏನಿದೆಯಲ್ಲ, ಹುಡುಗ ತುಂಬ ಪ್ಯೂರಾಗಿ ಲವ್ ಮಾಡಿರ್ತಾನೆ, ಅವ್ನು ಹುಡುಗ ಲವ್ ಪಡ್ಕೋತಾನೆ. ಆಮೇಲೆ ಅಷ್ಟೇ. ಸರ್ ಸೆಂಟಿಮೆಂಟ್ ಅನ್ಸುತ್ತೆ ಮುಂಚೆ ನಿಮಗೆ ವರ್ಕೌಟ್ ಆಗುತ್ತೆ, ಯಾಕೆ ನೋಡಿದ್ರೆ ನಾನು ಕೂಡ ತುಂಬ ಜನ ಹತ್ತರು ಇಲ್ಲ ನನಗೆ ನೀರಾಕ ಅನ್ಸುತ್ತೆ ಮುಂಚೆನೇ ಇದು ಕ್ಲೈಮ್ಯಾಕ್ಸಲ್ಲಿ ಒಂದು ಸೆಂಟಿಮೆಂಟ್ ವರ್ಕ್ ಆಗುತ್ತೆ ಅಂದರೆ ನಾನು ಕಣ್ಣೀರು ತರಿಸ್ಬೇಕು ಆ ಥರದ್ದೇನು ಇಂಟೆನ್ಷನ್ ಇರಲಿಲ್ಲ. ಬಟ್ ಎಫೆಕ್ಟಿವ್ ಆಗಿ ಹೇಳಬೇಕು ಅಂತ, ಅಂದರೆ ವಿಷಯ ಹೊಸ್ದಿರುತ್ತಲ್ಲ, ಆ ಹೇಳೋ ರೀತಿ ಹೊಸ್ದಿರುತ್ತಲ್ಲ, ಅದನ್ನು ಎಫೆಕ್ಟಿವ್ ಆಗಿ ಹೇಳೋಣ ಅಂತ ಹೇಳಿದ್ದೀನಿ. ಬಟ್ ನಾನು ಎಮೋಷ್ನಲ್ ಆಗಿದ್ದೀನಿ ಸಿನಿಮಾ ಆಡಿಯನ್ಸ್ ಜೊತೆ ಎಲ್ಲ ನೋಡಿದಾಗ. ಅಂದರೆ ಮೇಡಮ್ ಅವ್ರ ಪರ್ಫಾರ್ಮೆನ್ಸು ಮತ್ತು ಮ್ಯೂಸಿಕ್ಕು ನಮಗೆ ಚೆನ್ನಾಗಿ ವರ್ಕೌಟ್ ಆಗಿದೆ ಅಲ್ಲಿ. ಬಟ್ ಎಮೋಷ್ನಲ್ ಆಗಿದ್ದಾರೆ, ಖುಷಿ ಇದೆ, ವರ್ಕ್ ಆಗಿದೆ, ಆ ಥರ ವರ್ಕ್ ಆಗಿದೆ. ನಾಳೆಯಿಂದನೇ ಸಿನಿಮಾ ರಿಲೀಸು ವೀರೇಶಲ್ಲಿ. ಸೊ ಇಷ್ಟೆಲ್ಲ ಮಾಡಿದ ಯಾಕೆ ವರ್ಕೌಟ್ ಅನಿಸುತ್ತೆ? ವೀರೇಶಲ್ಲಿ ಸಿನಿಮಾ ನೋಡೋಕ್ಕೆ ಬಂದರೆ ಇಷ್ಟು ವರ್ಷ ನಾವು ಯಾರ್ಯಾರಿಗೋ ಕೃತಜ್ಞತೆ ಸಲ್ಲಿಸ್ಬಿಟ್ಟಿದ್ದೀವಿ. ಜುಗಲ್ಬಂದಿ ಚಿತ್ರತಂಡ 40 ಅಡಿ ಕಟೌಟ್ ಆಗಿದೆ ಪ್ರೇಕ್ಷಕರದು. ಸಿನಿಮಾ ಇಂಡಸ್ಟ್ರಿ ಇವತ್ತು ನಿಂತಿದೆ ಅಂತಂದರೆ ಸಿನಿಮಾ ನೋಡಿರೋರಿಂದ. ಅದಕ್ಕೆ ನಾನು ಸಿನಿಮಾದಲ್ಲಿ ಯಾರ್ದು ಕಟೌಟ್ ಹಾಕಿಲ್ಲ, ಪ್ರೇಕ್ಷಕ ಅಂತ 3 ಫಾಂಟ್ ಹಾಕಿದ್ದೀನಿ. ಇಷ್ಟು ವರ್ಷ ನಾನು ಸಿನಿಮಾ ಮಾಡೋಕ್ಕೆ ಸಾಧ್ಯ ಆಗಿದ್ದೆ ಅವ್ರ ಸಿನಿಮಾ ಹಿಂದೆಯಿಂದ ನೋಡ್ಕೊ ಬಂದಿದ್ದಕ್ಕೆ. ಹಂಗಾಗಿ ನಾನು ಅವ್ರಿಗೂ ಕೃತಜ್ಞತೆ ಸಲ್ಲಿಸೋಕ್ಕೋಸ್ಕರ ಅವ್ರಿಗೆ ಕಟೌಟ್ ಹಾಕಿದ್ದೀನಿ. ಅವರು ಸಿನಿಮಾ ನೋಡೋಕ್ಕೆ ಬರ್ತಾರೆ, ನೀವು ಬನ್ನಿ. ನಾಳೆ ಒಂದ್ಸರಿ ಸಿನಿಮಾ ನೋಡೋಣ. ಯಾವ ದೊಡ್ಡ ನಿರ್ದೇಶಕ ಆಗಿರಲಿ ಅಥವಾ ಯಾವ ದೊಡ್ಡ ನಟ ಆದರೂ ಅವ್ರ ಸಿನಿಮಾಗಷ್ಟೇ ಅವ್ರ ನಟ ನಿರ್ದೇಶಕ, ಮತ್ತೊಂದು ಸಿನಿಮಾಗೆ ಅವ್ರ ಪ್ರೇಕ್ಷಕನೇ. ಸೊ ನಾವೆಲ್ಲರೂ ಪ್ರೇಕ್ಷಕರೇ. ಸೊ ಪ್ರೇಕ್ಷಕರಾಗಿ ಬಂದು ನಮ್ಮ ಸಿನಿಮಾ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ.